ಅಡ್ಗೆ ಮಾಡ್ತಾ ಇದ್ದೆ. ಅರ್ಧ ಆಲ್ರೆಡಿ ಆಗಿತ್ತು. ಅದು ಎಡೆ ಹಾಕೋಣ ದೇವ್ರಿಗೆ ಅಂತ ಪೂಜೆ ಎಲ್ಲ ಮಾಡಿ ನೋಡೋದು ದೇವ್ರ ಹತ್ರ ಐತಿ. ಎಡೆ ಹಾಕಿದೆ, ಉರಿತಾ ಇತ್ತು. ಪಾಯಸಕ್ಕಿಟ್ಟಿದ್ದೆ, ಅದು ಕುದಿತಾ ಇತ್ತು. ಅದು ಅನ್ನ ಪಸರು ಎಡೆ ಹಾಕೋಣ ಫಸ್ಟ್ ನಮ್ಮ ಯಜಮಾನ್ಗೆ ಅಂತೇಳಿ ತಗೊಂಬಂದೆ. ಅದು ಬೆಂಕಿ ಹತ್ಕೊಂಡಂಗ ಆಗ್ಬಿಡ್ತು. ಇವರು ಸ್ನಾನ ಮಾಡಕ್ ಹೋಗಿದ್ರು, ಬಂದ್ರು ಟವಲ್ ಸುತ್ಕೊಂಡು. ರಾಜ ರಾಜ ಬೆಂಕಿ ಬೆಂಕಿ ಅಂದೆ. ಓಡ್ ಬಂದ್ರು, ನನ್ನ ಆಚೆ ಕಳಿಸಿದ್ರು. ಇವ್ರು ಏನೇನೋ ಪ್ರಯತ್ನ ಮಾಡಿ ಅದನ್ನೆಲ್ಲ ಮಾಡ್ತಾ ಇದ್ರು. ಅದು ಹಾಗೆ ಇಲ್ಲ, ಜಾಸ್ತಿ ಇದಾಗ್ಬಿಡ್ತು. ಬಟ್ಟೆ ಹಾಕಿ ಅದು ಹಾಕಿ ಇದಾಕಿ ಜಾಸ್ತಿ ಇದಾಗ್ಬಿಡ್ತಲ್ಲ. ಏನಾದ್ರೂ ಹೋಗ್ಲಿ, ನಾವು ಉಳ್ಕೊಂಡ್ರೆ ಸಾಕಂತ ಆಚೆ ಓಡ್ಬಂದೆ. ಅದೇ ಒಂದು 150 ಸೀರೆ, ಒಂದ್ 4 ರೇಷ್ಮೆ ಸೀರೆ, ಅದು ಒಂದು ಅಮೌಂಟ್ ಇತ್ತು, ಒಂದ್ 30-40 ಸಾವಿರ. ಈಗ ಹೇಳಿದ್ರೆ ಬೈತಾರಂತ ನಾನು ಹೇಳಕ್ ಹೋಗ್ಲಿಲ್ಲ. ಅದು ರಾತ್ರಿ ಯಾರಿಗೋ ಕೊಟ್ಟಿದ್ದೆ, ರಾತ್ರಿ ತಂದು ಕೊಟ್ರು. ಅದು ಸೀರೆ ಕಿಕ್ಕಿದ್ದೆ. ಸೀರೆಗಳೆಲ್ಲ ಮೆಂಟ್ ಆಗಿದೆ ನೋಡಿ, ಏನಿಲ್ಲ, ಎಲ್ಲ ಪುಡಿ ಪುಡಿ. ಬೆಳಕೆ ಇಲ್ಲ. ಎಷ್ಟು ನೋಡು ಸೀರೆಗಳೆಲ್ಲ ನೋಡಿ ಮೆಂಟ್ ಆಗಿದ್ದಾವೆ ಎಲ್ಲ. ಆ ಸೀರೆಡಕ್ಕೆ ರಾತ್ರಿ ಯಾರೋ ಕೊಟ್ಟಿದ್ದು ಸೀರೆಡಲಿಕ್ಕಿದ್ದೆ. ಅದು ಸೀರೆಗಳೆಲ್ಲ ಹೋಗ್ಬಿಟ್ವಲ್ಲ, ಇನ್ನೇನ್ ಮಾಡ್ತೀಯ ನೋಡವು ಸೀರೆಗಳೆಲ್ಲ ಹಂಗೆ ಮೆಂಟ್ ಆಗಿದೆ. ಅಲ್ಲೂ ಅಷ್ಟು ಹಾಕಿದ್ದು ಆಸೆಕ್ಕೆ ನೋಡಿ ಎಲ್ಲ. ಅಷ್ಟು ಒಂದ್ 150 ಜಾಕೆಟ್ಗಳು ಅವೆಲ್ಲ. ಟಿವಿ ಎಲ್ಲ ಸುಟ್ಟೋಯ್ತು. ಇದ್ರಲ್ಲಿ ಎಷ್ಟೊಂದು ಐಟಮ್ ಇತ್ತು, ಇದೆಲ್ಲ ಹೋಯ್ತು. ಅದು ಸೌಂಡ್ ಅದೇ ಏನಂತಾರ, ಅದು ಸೆಟ್ ಟಾಪ್ ಬಾಕ್ಸ್ ಎಲ್ಲ ಹೋಯ್ತು. ಇದು ನೋಡಿ ಎಲ್ಲ ವೈರಿಂಗ್, ಫ್ಯಾನ್. ತೊಂದ್ರೆ ಇಲ್ಲ, ಅದೇ ಹೇಳಿದ್ವಲ್ಲ, ಜಾಸ್ತಿ ಆಗ್ತಿದ್ದಂಗ ಆಚೆ ಓಡು ಬಂದ್ಬಿಟ್ಟು. ಯಾರು ಇಲ್ಲ, ನಾನು ಒಬ್ಳೇ ಇರ್ತಾ ಇದ್ದಿದ್ದು. ಇವ್ರು ರಾತ್ರಿ ಬಂದ್ರು. ಇವ್ರು ನಮ್ಮ ಮಗ, ಇವ್ರ ಮಗ, ಇವ್ರು ರಾತ್ರಿ ಬಂದ್ರು. ಒಬ್ರೇನೆ, ಎಲ್ಲ ಬೆಂಗಳೂರಲ್ಲ ಇದ್ದಾರೆ. ಒಬ್ಳೇ ಇರ್ತೀನಿ. ಸರ್ಕಾರಕ್ಕೆ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ ಇವಾಗ? ಏನು ಸರ್, ಅದೇ ಈ ತರ ಗ್ಯಾಸ್ಗಳು, ಸಿಲಿಂಡರ್ ಈ ತರ ಅವೆಲ್ಲ ಚೆಕ್ ಮಾಡಿ ಕೇರ್ ಮಾಡಿ ಹಾಕಿದ್ರು ಈ ತರ ಆಗಿದೆ. ಅಂದ್ರೆ ಏನಂದ್ರೆ ಒಂದು ಇದು ನಮ್ಗೆ ಈ ನಷ್ಟ ಎಷ್ಟೋ ಆಗಿದೆ. ಇವಾಗ ಎಷ್ಟಾಗೈತಿ ನೋಡ್ರಿ. ಇದೆಲ್ಲ ಯಾರು ಇದು ಪರಿಹಾರ ಏನಾದ್ರು ನಮ್ಗೆ ಪರಿಹಾರ ಕೊಟ್ಟರೆ ನಮ್ಗೆ ಅನುಕೂಲ. ನಾವು ಅದೆಲ್ಲ ಕೂಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಏನಾದ್ರು ಒಂದು ಏನಾದ್ರು ಸಂತೋಷ. ನಮ್ಮ ತಾಯಿನ ನಾವು ಉಳಿಸ್ಕೊಂಡಿದ್ದೀವಿ. ತಾಯಿನೂ ಹೋಗಿದ್ರೆ ಅದು ಎಷ್ಟು ಇದು ದಿನ ನಾವು ಕೂಲಿ ಹೋಗ್ತಿದ್ದೆ. ಇವರು ರಾತ್ರಿ ಬಂದ್ರು, ಬಂದಿದ್ಕೋಸ್ಕರ ಮನೆ ತಗೊಳ್ಕೊಂಡೆ. ಯಾಕಂದ್ರೆ ಹುಲಿಕುಂಟೆ ಭಾಗದಲ್ಲಿ 2 ಬಾರಿ ಆಗಿರುವಂತದ್ದು. ಮನೆ ಕೂಡ ಒಂದು ಹುಲಿಕುಂಟೆಯಲ್ಲಿ ಆಯ್ತು, ಇವಾಗ ಮತ್ತೊಂದು ಇದೇ ನಿಮ್ಮ ಹುಲಿಕುಂಟೆ ಒಬ್ಬರಲ್ಲಿ ಆಗಿದೆ. ಏನ ಸರ್, ಅದೇ ಇದ್ರ ಬಗ್ಗೆ ಸರ್ಕಾರದವರು ಎಚ್ಚೆತ್ತುಕೊಂಡು ಇದಕ್ಕೆ ಕ್ರಮಗಳನ್ನ ಪ್ರತಿಯೊಂದು ಹೋಬಳಿಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ ಇದನ್ನ ಮಾಹಿತಿನ ಅವ್ರಿಗೆ ಗ್ಯಾಸಿಂದ ಏನೇ ತೊಂದರೆ ಆಗ್ತದೆ ಮಾಹಿತಿಗಳನ್ನ ಕೊಟ್ಕೊಂಡಿದ್ದೀನಿ. ಯಾಕೆ ನಮ್ಗಾಗಿದೆ, ನಾಳೆ ಸರ್ ಯಾರು ಇವಾಗ ಕೇಳ್ಪಟ್ಟಿದ್ದಾರೆ 4 ತಿಂಗಳಿಂದ ನನ್ನ ಮಗು ಇವರೆಲ್ಲ ಗ್ಯಾಸ್ ಇಂಡಿಯಾ ಬಸ್ಟಾಗ ಅವ್ರ ಐಡಿಯಾ ಏನು ಓಡೋಕೆ